ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಜಾಹೀರಾತು ಪಾಲಿಟಿಕ್ಸ್ ಜೋರಾಗಿದೆ. ಕಾಂಗ್ರೆಸ್ನ ಚೊಂಬು ಜಾಹೀರಾತಿಗೆ ಬಿಜೆಪಿ ಟಕ್ಕರ್ ಕೊಡೋದಕ್ಕೆ ಈಗ ರೆಡಿಯಾಗಿದೆ. ಆ ಮೂಲಕ ಯುಪಿಎ ಹಗರಣ ಸರ್ಕಾರದ ವೈಫಲ್ಯದ ಕುರಿತು ಜಾಹೀರಾತನ್ನ ಬಿಜೆಪಿ ಕೊಡೋದಕ್ಕೆ ರೆಡಿಯಾಗಿದೆ. ಬಿಜೆಪಿಯಿಂದ ಚಿಪ್ಪು ಇರುವ ಪೋಸ್ಟರ್ ರಿಲೀಸ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಜಟಾಪಟಿ ಜೋರಾಗಿದೆ. ಅದರ ಜೊತೆಗೆ ಚೊಂಬು ಜಾಹೀರಾತು ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ತಂದಿದೆ ಅನ್ನುವ ಅರಿವು ಕೂಡ ಬಿಜೆಪಿಗಿದೆ. ಈ ನಿಟ್ಟಿನಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಿರುವಂಥ ಬಿಜೆಪಿ ಯುಪಿಎ ಹಗರಣ ಮತ್ತೆ ಸರ್ಕಾರದ ವೈಫಲ್ಯಗಳನ್ನು ಜಾಹೀರಾತಿನ ಮೂಲಕ ತಿಳಿಸೋದಕ್ಕೆ ಹೊರಟಿದೆ. ಪೋಸ್ಟರ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡುವ ಮೂಲಕ ರಿಲೀಸ್ ಮಾಡುವ ಮೂಲಕ ಬಿಜೆಪಿ ಟಕ್ಕರ್ ಕೊಡ್ತಾ ಇದೆ ಕಾಂಗ್ರೆಸ್ನ ಚೊಂಬು ಜಾಹೀರಾತಿಗೆ. ಆ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಜಾಹೀರಾತು ಜಟಾಪಟಿ ಜೋರಾಗಿದೆ. ಬಿಜೆಪಿ ಹೊರಡಿಸಿರುವಂತಹ ಜಾಹೀರಾತು ಮತ್ತೆ ಕಾಂಗ್ರೆಸ್ ಹೊರಡಿಸಿರುವಂತಹ ಜಾಹೀರಾತನ್ನ ಗಮನಿಸ್ತಾ ಇದ್ದೀರಿ ನೀವೇನು. ಚೊಂಬು ರಾಜ್ಯದಲ್ಲಿ ಈಗ ದೊಡ್ಡ ಸುದ್ದಿ ಆಗ್ತಿರೋದು, ಬರಗಾಲಕ್ಕೆ ಕೊಡಬೇಕಾದಂಥ ಪರಿಹಾರವನ್ನ ಕೇಂದ್ರ ಸರ್ಕಾರ ಕೊಡಲಿಲ್ಲ, ಜನರಿಗೆ ಚೊಂಬು ಕೊಟ್ಟಿದೆ ಅನ್ನೋದು ಕಾಂಗ್ರೆಸ್ನ ಆಕ್ರೋಶ ಆಗಿದೆ. ಆ ನಿಟ್ಟಿನಲ್ಲಿ ಚೊಂಬು ಜಾಹೀರಾತು ದೊಡ್ಡ ಸುದ್ದಿ ಆಗ್ತಾ ಇದೆ. ಅದಕ್ಕೆ ಬಿಜೆಪಿ ಕೌಂಟರ್ ಕೊಡ್ತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಸುರೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಚೊಂಬು ಜಾಹೀರಾತು ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಆಗಿತ್ತು. ಈಗ ಬಿಜೆಪಿಯ ಪ್ರತಿ ಕೌಂಟರ್ ಏನು ಅದಕ್ಕೆ ಸುರೇಶ್? ಎಸ್ ರಂಜಿತ್, ಸದ್ಯ ರಾಜ್ಯ ರಾಜಕಾರಣದಲ್ಲಿ ಪೋಸ್ಟರ್ ವಾರ್ ಶುರುವಾಗಿರ್ತಕ್ಕಂಥದ್ದು. ಅದು ಮೊದಲು ಕಾಂಗ್ರೆಸ್ನಿಂದ ಆರಂಭವಾಗಿ ಈಗ ಬಿ ಜೆ ಪಿಯಲ್ಲಿ ಕೂಡ ಈಗ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸಿ ಈಗ ಬಿ ಜೆ ಪಿಯಿಂದನೂ ಕೂಡ ಕಾಂಗ್ರೆಸ್ನವ್ರಿಗೆ ಕೌಂಟರ್ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲಿ ಮೊದಲ ಭಾಗವಾಗಿ ಬಿ ಜೆ ಪಿಯವರು ಕೊಟ್ಟಂತಹ ಏನು ಚೊಂಬು ಪಾಲಿಟಿಕ್ಸ್, ಆ ಚೊಂಬು ಪೋಸ್ಟರ್ ಏನಿತ್ತು ಅದು ದೊಡ್ಡ ಮಟ್ಟದಲ್ಲಿ ಜಾಹೀರಾತನ್ನು ಕೊಟ್ಟು ಅದು ಪ್ರತಿ ಮನೆಗೂ ಕೂಡ ತಲುಪಿತು. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಂದರೆ ರಾಜ್ಯದಲ್ಲಿ ಬಿ ಜೆ ಪಿ ಅವಧಿಯಲ್ಲಿ ಮತ್ತು ಕೇಂದ್ರ ಎನ್ ಡಿ ಎ ಸರ್ಕಾರದಿಂದ ಯಾವ ರೀತಿಯಾಗಿ ರಾಜ್ಯಕ್ಕೆ ತಾರತಮ್ಯವಾಗಿದೆ ಅನ್ನೋದನ್ನು ಇಂಚಿಂಚು ಕೂಡ ಎಳೆಯಾಗಿ ಚೊಂಬು ಪಾಲಿಟಿಕ್ಸ್ನಲ್ಲಿ ಆ ಚೊಂಬು ಜಾಹೀರಾತು ಮೂಲಕ ಪತ್ರಿಕೆಗಳಲ್ಲೂ ಕೂಡ ಜಾಹೀರಾತನ್ನು ನೀಡಿದರು. ಸೊ ಅದರಿಂದ ಎಲ್ಲೋ ಒಂದು ಕಡೆ ಬಿ ಜೆ ಪಿಯಲ್ಲೂ ಕೂಡ ವಿಚಲಿತರಾಗಿ ಬಿ ಜೆ ಪಿಯಿಂದಲೂ ಕೂಡ ಪೋಸ್ಟರು ಅದಕ್ಕೆ ಕೌಂಟರ್ ಆಗಿ ಪೋಸ್ಟರ್ ವಾರನ್ನು ಶುರು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಚಿಪ್ಪು ಪೋಸ್ಟರ್, ಮತ್ತೊಂದು ಕಡೆ ಬಿ ಜೆ ಪಿಯ ಥರ್ಡ್ ಪಾರ್ಟಿಯಿಂದಲೇ ಪೋಸ್ಟರ್ಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ರಿಲೀಸ್ ಮಾಡ್ತಾ ಇರ್ತಕ್ಕಂಥದ್ದು. ಅದು ಚೊಂಬಿನ ಪಾಲಿಟಿಕ್ಸ್ಗೆ ಏನಿತ್ತು ಅದಕ್ಕೆ ಕೌಂಟರ್ ಆಗಿ ಚೊಂಬಿನ ಒಂದು ಪೋಸ್ಟರ್ಗಳನ್ನು ಕೂಡ ರಿಲೀಸ್ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಒಟ್ಟು ಎರಡು ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ದಿನಪತ್ರಿಕೆಗಳಲ್ಲಿ ಇವತ್ತು ಬಿ ಜೆ ಪಿ ಶುರು ಮಾಡಿರ್ತಕ್ಕಂಥದ್ದು. ಒಂದು ಚೊಂಬು, ಮತ್ತೊಂದು ಚಿಪ್ಪು. ಇವೆರಡರಲ್ಲೂ ಕೂಡ ಯು ಪಿ ಎ ಆಡಳಿತಾವಧಿ ಮತ್ತು ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ 11 ತಿಂಗಳಲ್ಲಿ ಯಾವ ರೀತಿಯಾಗಿ ವೈಫಲ್ಯಗಳನ್ನು ಕಂಡಿದೆ, ಯಾವ ರೀತಿಯಾಗಿ ದುರಾಡಳಿತ ಮಾಡಿದೆ ಅಂತಕ್ಕಂಥ ಆರೋಪಗಳನ್ನು ಉಲ್ಲೇಖಿಸಿ ವಿವರವಾಗಿ ಏನು ಇವತ್ತೊಂದು ಪೋಸ್ಟರನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು. ಇದು ಸದ್ಯ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಪೋಸ್ಟರ್ ವಾರ್ಗೆ ಕಾರಣ ಆಗಿರ್ತಕ್ಕಂಥದ್ದು. ಇನ್ನು ಲೋಕಸಭೆ ಚುನಾವಣೆಯ ಕಾವು ದಿನೇ ದಿನೇ ಜೋರಾಗ್ತಿರೋ ನಿಟ್ಟಿನಲ್ಲಿ ಖಂಡಿತವಾಗಲೂ ಕೂಡ ಈ ಪೋಸ್ಟರ್ ವಾರ್, ಈ ಪಾಲಿಟಿಕ್ಸ್ ಏನಿದೆ ಇದು ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ. ಇದು ಮುಂದುವರೆದ ಭಾಗವಾಗಿ ಇನ್ನೂ ಕೂಡ ವೈಯಕ್ತಿಕ ಜಟಾಪಟಿಗೆ ಕಾರಣವಾದರೂ ಕೂಡ ಅಚ್ಚರಿಲ್ಲ ಅಂತಾನೆ ಹೇಳ್ಬೋದು. ಸುರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.